ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಅದಕ್ಕೆ ನಗರಸಭೆ ವತಿಯಿಂದ ಏನು ಕ್ರಮ ಕೈಗೊಂಡಿದ್ದೀರಾ? ಸರ್, ಬೀದಿ ನಾಯಿ ಹಾವಳಿ ಬಗ್ಗೆ ಈಗಾಗಲೇ ತಾವು ಲಾಸ್ಟ್ ಟೈಮು ಒಂದ್ಸಲಿ ಒಂದು ಮೀಡಿಯಾದಿಂದ ಒಂದು ಪ್ರೆಸ್ ನೋಟ್ ಮಾಡಿದ್ರಿ. ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ, ಅದನ್ನು ನಿಯಂತ್ರಣ ಮಾಡಬೇಕು ಅಂತ. ತಾವು ಏನು ಮೀಡಿಯಾದವರು ಮತ್ತು ಸಾರ್ವಜನಿಕರಿಂದ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ಮೇಲೆ ನಾವು ನಗರಸಭೆಯಿಂದ ಏನು ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ 577 ಬೀದಿ ನಾಯಿಗಳಿಗೆ ABC ಕಾರ್ಯಕ್ರಮನ ಮಾಡಿದ್ದೀವಿ. ಮತ್ತು ಉಳಿದಂತೆ ಮತ್ತೆ ಇನ್ನೂ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ, ಆ ನಾಯಿಗಳನ್ನ ಸ್ಟರ್ಲೈಸೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮತ್ತೆ ಟೆಂಡರ್ ಕರೆದು ವರ್ಕೌಟನ್ನು ಸಮೇತ ಕೊಟ್ಟಿದ್ದೀವಿ. ಇನ್ನು 2-3 ದಿನದೊಳಗೆ ಆ ಕೆಲಸ ಮತ್ತೆ ಪ್ರಾರಂಭ ಆಗ್ತದೆ ಸರ್. ಈಗ ಕೆಲವೊಂದು ಕಡೆ ಏನಾಗಿದೆ ಅಂದರೆ ಅಫಿಷಿಯಲ್ ವರ್ಕ್ ಇರ್ತಾರೆ, ಅಫಿಷಿಯಲರು ಹೊರಗಡೆ ಹೋದಾಗ ಗಾಡಿ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಅಂದರೆ ಅವರು ಪೌರ ಕಾರ್ಮಿಕರು ಕೆಲಸದ ಒತ್ತಡದಿಂದ ಇಲ್ಲೆಲ್ಲೋ ಇನ್ನೊಂದು ವಾರ್ಡ್ಗೆ ಹೋಗಿರ್ತಾರೆ. ಆ ವಾರ್ಡ್ಗಳಲ್ಲಿ ಬಂದಿದ್ದಾಗ ಕಸ ಹಾಕೋಕ್ಕಾಗ್ತಾ ಇಲ್ಲ. ಅವ್ರಿಗೊಂದು ಆಲ್ಟರ್ನೇಟ್ ಏನಾರು ಇದೆಯಾ ಸರ್? ನಗರಸಭೆ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳಿದೆ. ನಮ್ಮ ನಗರಸಭೆಯಲ್ಲಿ 13 ಆಟೋ ಟಿಪ್ಪರ್ಗಳಿದೆ. ಆ ಆಟೋ ಟಿಪ್ಪರ್ಗಳಿಗೆ ನಾವು ಏರಿಯಾನ ಫಿಕ್ಸ್ ಮಾಡಿದ್ದೀವಿ. ಪ್ರತಿ ಒಂದು ವಾರ್ಡ್ಗಳಿಗೂ ಪ್ರತಿ ರಸ್ತೆಗೂ ನಾವು ಮನೆಯಿಂದ ಕಸ ತಗೋಬೇಕು ಅನ್ನೋ ಉದ್ದೇಶದಿಂದ ನಾವು ವಾರ್ಡ್ಗಳನ್ನ ಡಿವೈಡ್ ಮಾಡಿದ್ದೀವಿ. ಕೆಲವು ಕಡೆ ಅಫಿಷಿಯಲ್ಗಳಿಗೆ ಇನ್ ಟೈಮ್ ಬೆಳಗ್ಗೆ 7 ಗಂಟೆ 8 ಗಂಟೆಗೆಲ್ಲ ಮನೆ ಬಿಡ್ತಾರೆ, ಅವ್ರಿಗೆ ಕಸ ಹಾಕಲಿಕ್ಕೆ ಆಗಲ್ಲ ಅಂತ ಕೆಲವು ಕಂಪ್ಲೇಂಟ್ಗಳು ಬರ್ತಾ ಇದೆ. ಅಂತ ಏನು ಅಫಿಷಿಯಲ್ಗಳಿದೆ ಅವ್ರು ಏನಾರ ಮನೆಯಿಂದ ಹೊರಗಡೆ ಜಲ್ದಿ ಹೋಗ್ಬೇಕಾದ್ರೆ ಅವ್ರ ಕಸನ ಅವ್ರ ಕಾಂಪೌಂಡ್ ಮೇಲೆ ಇಟ್ಟು ನಮ್ಮ ಡ್ರೈವರ್ಗಳಿಗೆ ಏನು ಭಾನುವಾರ ಬರ್ತಾರೆ, ಅಟ್ಲೀಸ್ಟ್ ಭಾನುವಾರನ ಸಿಗ್ತಾರೆ, ಅವಾಗ ಅವರಿಗೆ ಇಂಟಿಮೇಟ್ ಮಾಡಿದ್ರೆ ಅವ್ರು ರೆಗ್ಯುಲರ್ ಆಗಿ ಅವ್ರ ಕಸಗಳನ್ನ ತಗೊಬರ್ತಾರೆ ಸರ್. ಅದನ್ನು ನಾನು ಡ್ರೈವರ್ಗಳಿಗೆ ಇಂಟಿಮೇಟ್ ಮಾಡ್ತೀನಿ. ಸೊ ಯಾರು ಅಫಿಷಿಯಲ್ಗಳಿದ್ದಾರೆ ಇನ್ ಕೇಸ್ ಮನೆ ಮೇಲೆ ಇಟ್ಟೋಗಿದ್ರೆ ಅವ್ರ ಕಸನ ನೀವು ಕಡ್ಡಾಯವಾಗಿ ತಗೊಬನ್ನಿ ಅಂತ ಹೇಳ್ತೀವಿ. ಬಟ್ ಅವರು ಸಾರ್ವಜನಿಕ ಏನು ಅಫಿಷಿಯಲ್ಗಳು ಮನೆಯಿಂದ ಹೋಗ್ಬೇಕಾದ್ರೆ ಹಸಿ ಮತ್ತು ಒಣ ಕಸ ಅಂತ ಬೇರ್ಪಟ್ಟೆ ಮಾಡಿ ಕಡ್ಡಾಯವಾಗಿ ಇಟ್ಟೋಗ್ಬೇಕು. ಈಗ ಗರ್ಸೆ ಸ್ಕೂಲ್ ಹಿಂಭಾಗ ರೋಡಲ್ಲಿ CC ಕ್ಯಾಮ್ರಾ ಕೂರಿಸಿದ್ರೆ ಎಲ್ಲ ಕರೆಕ್ಟಾಗಿದೆ. ಲೈಟಿನೊಂದು ಸರಿ ಇಲ್ಲ, ಅದೊಂದು ಮಾಡಿಸ್ಕೊಡಿ. ಗರ್ಸೆ ಸ್ಕೂಲ್ ಕಾಂಪೌಂಡ್ ಇದೆ, ಅವರು ಕಾಂಪೌಂಡ್ ಓಪನ್ ಇರೋದ್ರಿಂದ ಅವರು ಆ ಕಾಲೇಜ್ಗೆ ಏನಾದ್ರು ಒಂದು ಇಂಟಿಮೇಷನ್ ಏನಾದ್ರು ಕೊಡ್ತೀರಾ ಅಂತ? ಸರ್, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಎಲ್ಲ ಶಾಲಾ ಕಾಲೇಜುಗಳಾಗಲಿ ಎಲ್ಲ ಸರ್ಕಾರಿ ಕಚೇರಿಗಳಾಗಲಿ ಕಡ್ಡಾಯವಾಗಿ ಕಾಂಪೌಂಡ್ ವ್ಯವಸ್ಥೆ ಇರಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ. ಆ ಡೈರೆಕ್ಷನ್ ಅಂತೆ ನಾವು ಈಗಾಗಲೇ ನಗರಸಭೆ ವ್ಯಾಪ್ತಿಲಿರೋ ಎಲ್ಲ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಮತ್ತು ಆಫೀಸ್ಗಳಿಗೆ ಎಲ್ಲ ಕಡೆನೂ ನಾವು ನಮ್ಮ ಕಡೆಯಿಂದನೂ ತಿಳುವಳಿಕೆನ ಕೊಟ್ಟಿದ್ದೀವಿ. ಯಾವ ಕಡೆ ಕಾಂಪೌಂಡ್ಗಳಿಲ್ಲ ಅವ್ರಿಗೆ ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ತಾವು ಕಾಂಪೌಂಡ್ನ ನಿರ್ಮಾಣ ಮಾಡಿಕೊಡಿ ಅಂತ ತಿಳಿಸ್ತೀವಿ ಸರ್. ಅವರು BO ಆಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಕ್ರಮ ತಗೋತಾರೆ ಸರ್. ಅದಕ್ಕೆ ಈಗ BH ರೋಡಲ್ಲೆಲ್ಲ ಸ್ವಲ್ಪ ಮುಂದೆ ಎಲ್ಲ ರೋಡ್ ಸೈಡ್ಗೆಲ್ಲ ಶೀಟ್ ಎಲ್ಲ ಹೇಳ್ಕೊಂಡಿದ್ರು, ಅದ್ರ ಬಗ್ಗೆನೂ ಬೆಳಗ್ಗೆ ನೀವು ನೇರವಾಗಿ ಹೋಗಿದ್ರಿ, ಆ ವಿಚಾರ ಏನಾಗ್ತದೆ ಸರ್? ಸರ್, ನಗರಸಭೆ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂದರೆ ಈ ಹಿಂದೆ ಕೆಲವರು ರಸ್ತೆಗೆ ವ್ಯತಿರಿಕ್ತವಾಗಿ ಕಟ್ಕೊಂಡಿದ್ದಾರೆ. ಬಟ್ ಅವ್ರು ಕಟ್ಕೊಂಡಿದ್ದಾರೆ ಅಂತ ಇನ್ನೊಬ್ರು ಹೊಸ್ದಾಗಿ ಕಟ್ಕೊಳಕ್ಕೆ ಹೋದರೆ BH ರೋಡ್ ಆಗಲಿ ಫುಟ್ಪಾತ್ ಆಗಲಿ ಇರೋದಿಲ್ಲ. ಸೊ ಹಂಗಾಗಿ ನಾವು ಯಾವುದೇ ರೀತಿ ಹೊಸ ಕನ್ಸ್ಟ್ರಕ್ಷನ್ಗಳು ನಡಿಬಾರ್ದು ಅನ್ನೋ ಉದ್ದೇಶದಿಂದ ಹೊಸ ಕನ್ಸ್ಟ್ರಕ್ಷನ್ಗಳು ಏನಾಗ್ತದೆ ಅದನ್ನು ಕಡ್ಡಾಯವಾಗಿ ತಡಿತಾ ಇದ್ದೀವಿ ಸರ್. ಇನ್ನು ಹಿಂದೆ ಕಟ್ಕೊಂಡಿರೋದು ಅಂದರೆ ನಾವು ಸುಮಾರು ವರ್ಷಗಳಾಗಿದೆ, 10 ವರ್ಷ 15 ವರ್ಷದಿಂದ ಹಿಂದೆ ಕಟ್ಕೊಂಡಿದ್ದಾರೆ. ಅದನ್ನು ಈಗ ತೆರವುಗೊಳಿಸ್ಬೇಕು ಅಂತ, ಯಾಕೆಂದರೆ ಪಕ್ಕದಲ್ಲಿ ತೆರವುಗೊಳಿಸ್ತಾ ಇದ್ದೀರಿ, ಅದು ಮುಂದೆ ಬಂದಿದೆ, ಅದು ತೆರವುಗೊಳಿಸಿ ಅಂತ ಸಾರ್ವಜನಿಕರು ಅವಾಗ ಕೊಡ್ತಾ ಇದ್ದಾರೆ ಸರ್. ಅದನ್ನು ಖಂಡಿತ ಕ್ರಮ ತಗೋತೀವಿ. ಈಗ ಆಲ್ರೆಡಿ ನಾವು ಬಿಲ್ ಕಲೆಕ್ಟರ್ಗಳಿಗೆ ಇಂಟಿಮೇಷನ್ ಮಾಡಿದ್ದೀನಿ, ಯಾವುದಾದ್ರು ಮುಂದೆ ಬಂದಿದೆ ಅದನ್ನು ಮಾರ್ಕ್ ಮಾಡಿ ಅಂತ. ಅವ್ರಿಗೇನಾರ ಡಾಕ್ಯುಮೆಂಟ್ ಏನಾದ್ರು ಇದ್ದರೆ ಆ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ತೀವಿ. ಡಾಕ್ಯುಮೆಂಟ್ ಇಲ್ಲ ಅಂದರೆ ಒಂದು ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಇಂತಿಂಥ ಟೈಮ್ ನೀವೇ ತೆರವುಗೊಳಿಸಿ, ಇಲ್ಲಾಂದ್ರೆ ನಾವು ನಗರಸಭೆಯನ್ನು ತೆರವುಗೊಳಿಸ್ತೀವಿ ಅಂತ ಅವ್ರಿಗೆ ಸೂಚನೆಗಳನ್ನ ಕೊಡ್ತೀವಿ ಸರ್. BH ರಸ್ತೆಗಳಲ್ಲಿ ರೋಡ್ ಸೈಡ್ ಅಂದರೆ BH ರೋಡ್ಗೆ ಬಂದು ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ, ಅದೊಂದು ತೆರವುಗೊಳಿಸ್ಬೇಕಾಯ್ತು ಸರ್. ಯಾಕೆಂದರೆ ಸಾರ್ವಜನಿಕವಾಗಿ ಆಂಬುಲೆನ್ಸ್ ಪಾಸ್ ಆಗ್ತಿರುತ್ತೆ, 2 ವೀಲರ್ ಹೋಗ್ತಿರ್ತಾರೆ, ಮಿಸ್ ಆಗಿ ಏನಾದರೂ 2 ವೀಲರ್ ಈಗ ಗಾಡಿಗಳು ಬಿಡಬೇಕು, ಅವನೇನಾದ್ರು ಆ ಗಾಡಿ ಟಚ್ ಆದಾಗ ಅವನು ತೊಂದರೆ ಆದಾಗ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು ಸರ್? ಏನು ತಳ್ಳ ಗಾಡಿ ಅಂತ ವ್ಯಾಪಾರ ಮಾಡ್ತಾರೆ ಅವ್ರು ಕಡ್ಡಾಯವಾಗಿ ಒಂದು ಕಡೆ ನಿಂತ್ಕೊಂಡು ವ್ಯಾಪಾರ ಮಾಡಬಾರ್ದು, ಅವರು ತಳ್ಕೊಂಡೇ ಹೋಗಿ ವ್ಯಾಪಾರ ಮಾಡಬೇಕು ಅನ್ನೋದು ಇದೆ. ನಾವು ನಗರಸಭೆಯಿಂದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀವಿ, ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಬಟ್ ಏನಾಗುತ್ತೆ ಅಂದರೆ ಕೆಲವರು ಏನಾಗ್ತಾ ಇದ್ದಾರೆ ಅಂದರೆ ಒಂದೇ ಕಡೆ ಸ್ಟಾಗ್ನೇಷನ್ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಆರೋಗ್ಯ ಆರಕ್ಷಕ ಇಲಾಖೆಯವರು ಸೇರಿಕೊಂಡು ಅದನ್ನ ಒಂದು ಕಾರ್ಯಾಚರಣೆ ಮಾಡ್ತೀವಿ ಸರ್. ಕಂಟಿನ್ಯೂಸ್ ಆಗಿದ್ದಾರೆ.
ಆಮೇಲೆ ರೀಡಿಂಗ್ ರೂಮಲ್ಲೂ ಅಷ್ಟೇ, ಈಗ ಗರ್ಲ್ಸ್ ಸ್ಕೂಲ್ ರೋಡಲ್ಲೂ ಅಷ್ಟೇ, ನೀವೆಲ್ಲ ಕೊಟ್ಟಿರಿ ಪಾಪ ಹಿಂದ್ಗಡೆ ವ್ಯಾಪಾರ ಮಾಡ್ಕೊಳ್ತಿರೋ, ನಮಗೂ ಏನು ತೊಂದರೆ ಇಲ್ಲ, ಆದರೂ ಮುಂದೆ ಒಂದೊಂದ್ಸರಿ ಬಂದ್ಬಿಟ್ಟು ಅಲ್ಲೂ ಬೆಳಗ್ಗೆ ಹೊತ್ತು ಓಡಾಡಲಿಕ್ಕೆ ಅಲ್ಲೂ ತೊಂದರೆ ಆಗ್ತಾ ಇದೆ. ಅದೊಂದು ಸ್ವಲ್ಪ ನಿಮ್ಮ ಗಮನದಲ್ಲಿ ಇರಲಿ, ಅದೊಂದು ಇದು ಮಾಡಿಕೊಡಿ ಸರ್. ರೀಡಿಂಗ್ ರೂಮ್ ವಿಚಾರವಾಗಿ ನಾನು ಖುದ್ದಾಗಿ ಒಂದು 5-6 ಸಲ ಹೋಗಿ ವಿಸಿಟ್ ಮಾಡಿದ್ದೀನಿ. ಅವರು ನಾವು ಹೋದಾಗ ಹಿಂದೆ ಹಾಕೊಂತಾರೆ, ನಾವು ಈ ಕಡೆ ಬಂದಮೇಲೆ ಅವ್ರು ಮತ್ತೆ ಮುಂದಕ್ಕೆ ಬರ್ತಾರೆ. ಇದೊಂದು ಅವರು ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಸಾರ್ವಜನಿಕರು ರಸ್ತೆ ಇರೋದೇ ಅಲ್ಲಿ ಒಂದು 40 ಅಡಿ ರಸ್ತೆ ಇದೆ, ಆ 40 ಅಡಿಗೆ ಇವರೇ 20 ಅಡಿ 15 ಅಡಿ ಬಂದ್ಬಿಡ್ತಾರೆ. ಸೊ ಆ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, ಒಂದು ಮಾರ್ಕ್ ಮಾಡಿ ಇಷ್ಟು ಇಲ್ಲೇ ಇರಲೇಬೇಕು ಅಂತ ಅವ್ರಿಗೆ ಅವಧಾನವಾಗಿ ತಿಳಿಸಿದ್ವಿ. ಮತ್ತೆ ಒಂದ್ಸಲಿ ಲಾಸ್ಟ್ ಟೈಮು 1-2 ಅಂಗಡಿನ ತೆರವುಗೊಳಿಸಿದ್ವಿ. ಮತ್ತೆ ಅದೇ ಥರ ಎಲ್ಲ ಕಂಪ್ಲೇಂಟ್ ಬರ್ತಾ ಇದೆ ಸರ್, ಕ್ರಮ ತಗೋತೀವಿ. ಈಗ ರೈಲ್ವೆ ಸ್ಟೇಷನ್ ರಸ್ತೆನೂ ಹಂಗೆ ಆಗಿದೆ ಸರ್. ರೈಲ್ವೆ ಸ್ಟೇಷನ್ ರಸ್ತೆ ಆ ಕಡೆ ಈ ಕಡೆ ಪಾರ್ಕಿಂಗ್ ಇದಕ್ಕೆ ಎಲ್ಲ 2 ವೀಲರ್ಸ್ ನಿಲ್ಸ್ಕೊಂಡ್ಬಿಡ್ತಾರೆ, ಓಡಾಡೋದು ಇದಾಗುತ್ತೆ. ಅದ್ರ ಜೊತೆಗೆ ನಮ್ಮ ಗಾಡಿ, ನಮ್ಮ ನಿಮ್ಮ ನಗರಸಭೆಗೆ ಸಂಬಂಧಪಟ್ಟ ಗಾಡಿ ಓಡಾಡೋಕ್ಕೂ ಅಲ್ಲಿ ಆಗಲ್ಲ. ಅದ್ರ ಬಗ್ಗೆ ಏನಾದರೂ ಒಂದು ಇದು ಮಾಡ್ಕೊಂಡಿದ್ದಾರೆ ಸರ್? ಅದು ನಮ್ಮ ಅರಸೀಕೆರೆಯಲ್ಲಿ ಒಂದು ಇದು ಅಂದರೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಎರಡೂ ಒಟ್ಟಿಗೆ ಇದೆ, 2 ಕಡೆನೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದು ನಮ್ಮ ಈ ಒಂದು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಈಗ ರೈಲ್ವೆ ಸ್ಟೇಷನಲ್ಲೂ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅವರು ಪಾರ್ಕಿಂಗ್ ಮಾಡಿಲ್ಲ. ಬಸ್ ಸ್ಟ್ಯಾಂಡ್ ಅವ್ರದ್ದು ಮೊದಲಿಂದನೂ ಪಾರ್ಕಿಂಗ್ ಇಲ್ಲ. ಬಟ್ ಈ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆ ಕನ್ಸ್ಟ್ರಕ್ಷನ್ ಬಸ್ ಸ್ಟ್ಯಾಂಡ್ ಹೊಸ ಕನ್ಸ್ಟ್ರಕ್ಷನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮುಂದಿನ ದಿನಗಳೇ ಅದು ಕಂಪ್ಲೀಟ್ ಆದರೆ ಈ ನೀವೇನು ಹೇಳ್ತಿದ್ದೀರಿ ರಸ್ತೆ ಬದಿಲಿ ಗಾಡಿಗಳನ್ನ ನಿಲ್ಲಿಸೋದು ಅದು ಕಡಿಮೆ ಆಗುತ್ತೆ ಸರ್. ಖಂಡಿತ ಅದಕ್ಕೆ ಕ್ರಮ ತಗೋತೀವಿ. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಒಂದು ವಿಶೇಷ, ಈಗ ಎಲ್ಲ ಕಡೆ ಲೇಔಟ್ ಆಗಿದೆ. ಲೇಔಟ್ ಆಗಿರೋದು ನಮ್ದೇನಿಲ್ಲ, ಅಲ್ಲಿಗೆಲ್ಲ ಲೇಔಟ್ ಆಗಿರುತ್ತೆ. ನಮ್ಮ ನಗರಸಭೆಯಿಂದ ಏನಾಗುತ್ತೆ, ಈ ಸ್ವತ್ತು ಮಾಡಿಸಿರ್ತಾರೆ, ಬಿಲ್ಡಿಂಗ್ ಲೈಸೆನ್ಸ್ ಎಲ್ಲ ಹೋಗಿರುತ್ತೆ. ಮಿನಿಮಮ್ ಒಂದು 20 ಮನೆ ಕಟ್ಟಿರ್ತಾರೆ, ಒಂದು 10 ಮನೆ ಬೋರ್ ಬಂದಿರುತ್ತೆ, ಇನ್ನು 10 ಮನೆಗೆ ನೀರು ಇದಿರಲ್ಲ. ನಗರಸಭೆಯಲ್ಲೂ ನೀರು ಕೊಡ್ಬೋದಲ್ಲ ಸರ್? ನೀರಿನ ಪ್ರಾಬ್ಲಮ್ ಅದೊಂದು ಕೇಳಿ ಬರ್ತಾ ಇದೆ ಎಲ್ಲ ಕಡೆ. ಸರ್, ಹೊಸ ಲೇಔಟ್ಗಳು ಏನು ನಗರಸಭೆ ವ್ಯಾಪ್ತಿಲಿ ಆಗ್ತದೆ ಅವ್ರಿಗೆ ನಾವು ನಗರಸಭೆಯಿಂದ ನೀರು ಕೊಡ್ತೀವಿ ಅಂತ ಅವ್ರ ಹತ್ರ ಇಂತಿಷ್ಟು ಶುಲ್ಕನ ಕಟ್ಟಿಸ್ಕೊಂಡಿರ್ತೀವಿ ಸರ್. KWS ಅವರು DB ಅವರು ಒಂದು ಎಸ್ಟಿಮೇಟ್ ಮಾಡಿಕೊಡ್ತಾರೆ. ಆ ಎಸ್ಟಿಮೇಟಿಗೆ ನಾವು ಖಂಡಿತ ದುಡ್ಡು ಕಟ್ಟಿಸ್ಕೊಂಡಿರ್ತೀವಿ. ಅವ್ರಿಗೆ ನಾವು ನೀರು ಕೊಡೋದು ನಗರಸಭೆ ಆದ್ಯ ಕರ್ತವ್ಯ. ಬಟ್ ಏನಾಗುತ್ತೆ ಅಂದರೆ, ಒಂದು ಲೇಔಟಿಗೆ ನಾವು ನೀರು ಕೊಡಬೇಕಾದ್ರೆ ಒಂದು 5 ಮನೆಗೆ 10 ಮನೆ ಇದ್ದಾಗ ಆಗಲ್ಲ. ಸೊ ಜಾಸ್ತಿಗಳ ಮನೆ ಆದರೆ ಆ ಲೈನಿಗೆ ಪ್ರೆಷರ್ ಹೋಗುತ್ತೆ, ನಮ್ಮದು ಲೈನ್ ಪ್ರೆಷರ್ ಬರ್ತದೆ. ಆ 4 ಮನೇಲಿ ಮಾತ್ರ ನೀರು ಯೂಸ್ ಮಾಡ್ಕೊಂತಾರೆ, ಬಾಕಿ ಮನೆಯದೆಲ್ಲ ಬಂದಾಗಿದ್ದಾಗ ಪ್ರೆಷರ್ ಆಗಿ ಪೈಪ್ಲೈನ್ ಹೊಡೆದೋಗೋಂಥ ಚಾನ್ಸಸ್ ಇರ್ತದೆ. ಮತ್ತು ಅಲ್ಲಿ ಬೇರೆ ಕಡೆ ಪೈಪ್ಲೈನ್ ಎಲ್ಲ ಲೀಕೇಜ್ ಆಗಿದ್ರೆ ಅದನ್ನು ನೋಡೋರು ಯಾರು ಇರೋಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಅಂಥವ್ರು ಯಾರು ಇದ್ದರೆ ನಮ್ಮನ್ನು ದಯಮಾಡಿ ಕಳಿಸಿ, ನಾನು ಅವರಿಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸರ್. ನಿಮ್ಮ ಪೌರ ಕಾರ್ಮಿಕರು ಎಲ್ಲ ಬೆಳಗ್ಗೆನೇ ಎದ್ದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೋ ಸ್ವೆಟ್ರು ಈ ಥರ ಏನೋ ಮಾಡಿಕೊಡ್ತಾ ಒದಗಿಸ್ಕೊಡ್ತಾ ಇದ್ದೀರಾ? ಈಗ ಚಳಿಗಾಲ ಇರೋದ್ರಿಂದ ಎಸ್ಪೆಷಲಿ ಕಡ್ಡಾಯವಾಗಿ ನಮ್ಮ ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡೋದು ನಮ್ಮ ನಗರಸಭೆ ಆದ್ಯ ಕರ್ತವ್ಯ ಸರ್. ಯಾಕೆಂದರೆ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಲ್ಲ. ಅವರ ಸುರಕ್ಷತೆ ದೃಷ್ಟಿಯಿಂದ ನಾವು ಈಗಾಗಲೇ ಅವ್ರಿಗೆ ಯಾವ ರೀತಿ ಬೇಕು ಅವ್ರಿಗೇನೆ ಒಂದು ಶೋರೂಮಿಗೆ ಕರ್ಕೊಂಡೋಗಿ ಅವ್ರಿಗೆ ಬಿಟ್ಟು ಅವ್ರು ಯಾವ ಸೆಲೆಕ್ಷನ್ ಮಾಡ್ತಾರೆ ಅದನ್ನೇ ಅವ್ರಿಗೆ ಐಟಮ್ಗಳನ್ನ ಕೊಡಿಸಿದ್ದೀವಿ ಸರ್. ಎಲ್ಲ ಸುರಕ್ಷಿತ ಪರಿಕರಗಳಾಗಲಿ, ಗ್ಲೌಸಿಂದ ಇಟ್ಕೊಂಡು, ಶೂಯಿಂದ ಇಟ್ಕೊಂಡು, ಜಾಕೆಟ್ಟು, ಜರ್ಕಿನ್ ಎಲ್ಲ ಕೊಡಿಸಿದ್ದೀವಿ ಸರ್. ಒಂದು ಏನಂದರೆ ಅವ್ರು ಹಾಕೊಂಡು ಕೆಲಸ ಮಾಡ್ಬೇಕು ಅಷ್ಟೇ. ಅವ್ರಿಗೆ ಕೇಳಿದಂಥ ಪದಾರ್ಥನ, ಅವ್ರಿಗೆ ಇಷ್ಟ ಆಗಿದಂಥ ಪದಾರ್ಥನ ನಾವು ಕೊಡಿಸಿದ್ದೀವಿ. ಅವ್ರು ಬಳಸಬೇಕಾಗಿರೋದು ಅವ್ರ ಕರ್ತವ್ಯ ಸರ್, ಅದನ್ನು ಮಾಡಬೇಕು ಅಷ್ಟೇ.